ಇವಾಗ ಪಾನಿಪುರಿಗೆ ಬರೀ ಪೂರಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಫಸ್ಟು ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ 2 ಕಪ್ಪು. 2 ಕಪ್ಪಿಗೆ 3/4 ಕಪ್ಪು ಮೈದಾ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಕಲಿಸೋದಕ್ಕೆ ಸ್ವಲ್ಪ ಎಣ್ಣೆ ತಗೊಂಡು ಇವಾಗ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅದಕ್ಕೆ ಎಷ್ಟು ಹಿಡಿತದ ನೀರು ಅಷ್ಟು ಮಾತ್ರ ಹಾಕಬೇಕು. ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ನೋಡ್ಕೊಳ್ಳಿ, ನಿಮಗೆ ಎಷ್ಟೊಂದು ಗೊತ್ತಾಗುತ್ತೆ. ನಿಧಾನಕ್ಕೆ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಕಲಸಿ ನೆನೆ ಇಡಬೇಕು. ಇವಾಗ ನಾನು ತಗೊಂಡಿದ್ದೀನಿ, ಅರ್ಧ ಗಂಟೆ ನೆಂದಿತ್ತು. ಇವಾಗ ಅರ್ಧ ಗಂಟೆ ಆದಮೇಲೆ ಇದನ್ನು ತಗೊಂಡಿದ್ದೀನಿ. ಇದನ್ನು ದೊಡ್ಡದು ಚಪಾತಿ ಥರ ಒತ್ತಕ್ಕೆ ಒಣ ಹಿಟ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದನ್ನು ದೊಡ್ಡದಾಗಿ ಒಂದು ಚಪಾತಿ ಮಾಡಿಕೊಂಡು ನೋಡ್ಕೊಳ್ಳಿ ನೀವು, ಸ್ವಲ್ಪ ದಪ್ಪ ಇದೆ, ದಂಡಿ ಸುತ್ತ ಒತ್ತಿದ್ರೆ ತೆಳು ಬರುತ್ತೆ. ದೊಡ್ಡದಾಗಿ ಒತ್ಕೊಂಡು ಒಂದು ಡಬ್ಬಿದು ಮುಚ್ಚಳದ ತಗೊಂಡಿದ್ದೀನಿ. ನಿಮ್ಗಿನ್ನ ಚಿಕ್ಕದು ಬೇಕಂದರೆ ಇನ್ನೊಂದು ಚಿಕ್ಕದು ಇದನ್ನು ತಗೊಂಡು ಕಟ್ ಮಾಡ್ಕೊಳ್ಳಿ. ಹಿಂಗೆ ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಒಂದು ಸೈಡ್ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಇವೆಲ್ಲ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ. ಇವಾಗ ಅದನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ನೀವು ನೋಡಿ, ಇವಾಗ ಎಣ್ಣೆ ಕಾದಿದೆ. ಇವಾಗ ಒಂದೊಂದಾಗಿ ಎಣ್ಣೆಗೆ ಬಿಡೋಣ. ಚೆನ್ನಾಗಿ ಒಂದೊಂದಾಗಿ ಬಿಡಿ ಆಗಿಬಿಟ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸೌಟ್ಲಿ ಮೇಲೆ ಸ್ವಲ್ಪ ಹಾಗೆ ಅದಷ್ಟು ಟಚ್ ಮಾಡಿದ್ರೆ ಅದೇ ಪೂರಿ ಉಬ್ಬುತ್ತೆ ಚೆನ್ನಾಗಿ. ನೋಡಿ ಇವಾಗ ಚೆನ್ನಾಗಿ ಬರ್ತಾ ಇದೆ. ನೋಡಿ ಇವಾಗ ನೋಡಿ ಚೆನ್ನಾಗಿ ಬಂದಿದೆ. ಈ ಥರನೇ ಮಾಡ್ಕೊಳ್ಳಿ. ನೋಡಿ ರೆಸಿಪಿಯಾಗಿ ಬಂದಿದೆ.